ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇವತ್ತು ಒಂದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟನ್ನು ತಂದಿದ್ದೀನಿ. ನೋಡೋಣ ಏನಿದೆ ಅಂತ. ವಿಡಿಯೋನ ಲೈಕ್, ಶೇರ್ ಹಾಗೂ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬನ್ನು ಅವಶ್ಯವಾಗಿ ಮಾಡಿಕೊಳ್ಳಿ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ 6ನೇ ಅಡ್ಡ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು. ಸೊ ಸಂಖ್ಯೆ ಇದೆ, ದಿನಾಂಕ ಬಂದುಬಿಟ್ಟು 19 ಮೇ 2023. ಸೊ ವಿಷಯಕ್ಕೆ ನೋಡೋಣ. ವಿಷಯ ಏನಿದೆ ಅಂತಂದರೆ, ಜೂನ್ 2023 ಮಾಹಿಯಲ್ಲಿ ನಡೆಯಲಿರ್ತಕ್ಕಂಥ SSLC ಪೂರಕ ಪರೀಕ್ಷೆಗೆ ಅರ್ಹ ವಿದ್ಯಾರ್ಥಿಗಳನ್ನು ನೋಂದಾಯಿಸಲು ಹಾಗೂ ಮಾರ್ಚ್ 2023 ಮುಖ್ಯ ಪರೀಕ್ಷೆಯಲ್ಲಿ ಹಾಜರಾದ ವಿದ್ಯಾರ್ಥಿಗಳ ಮೌಲ್ಯಮಾಪನಗೊಂಡ ಉತ್ತರ ಪತ್ರಿಕೆಗಳ ಮರು ಎಣಿಕೆ ಮತ್ತು ಮರು ಮೌಲ್ಯಮಾಪನದ ಅರ್ಜಿ ಸಲ್ಲಿಸಲು ದಿನಾಂಕ ವಿಸ್ತರಣೆ ಕುರಿತು ನಾವು ವಿಡಿಯೋವನ್ನು ತಂದಿದ್ದು ಇದನ್ನೇ. ಸೊ ನಿಮ್ಮ ಏನೊಂದು ರೀಕೌಂಟ್ ಆಗಿರ್ಬೋದು ಮತ್ತು ಇವ್ಯಾಲ್ಯೂಯೇಷನ್ಗೆ ಅಪ್ಲಿಕೇಶನ್ ಆಗ್ತಕ್ಕಂಥ ಡೇಟ್ ಇದೆಯಲ್ಲ, ಆ ಡೇಟ್ ಏನು ಮಾಡಿದ್ದಾರೆ, ಎಕ್ಸ್ಟೆಂಡ್ ಮಾಡಿದ್ದಾರೆ, ಎಲ್ಲಿವರೆಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಅನ್ನೋದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾವೇನು ಮಾಡೋಣ ನೋಡ್ಕೊಂಡು ಬರೋಣ. ಸೊ ಮೊದಲಿಗೆ ಇದೆಲ್ಲ ಇದ್ದಿದ್ದೇನಿದೆ ಅಂತಂದರೆ, ಜೂನ್ 2023 ಪೂರಕ ಪರೀಕ್ಷೆಯಲ್ಲಿ ಭಾಗವಹಿಸ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸೂಚನೆಗಳನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ದಿನಾಂಕಗಳನ್ನು ಮೊದಲ ಅವರೇನು ಮೌಲ್ಯಮಾಪನಗೊಂಡ ಉತ್ತರ ಪತ್ರಿಕೆಗಳ ಮರು ಎಣಿಕೆ ಮತ್ತು ಮರು ಮೌಲ್ಯಮಾಪನಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ವಿಸ್ತರಿಸಿರುವ ದಿನಾಂಕಗಳ ವಿವರ ಅಂತ ಇದೆ. ಸೊ ಮರು ಎಣಿಕೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಮೊದಲು 21 ಮೇ ಇತ್ತು, ಅದನ್ನು ಈಗ ಏನು ಮಾಡಿದ್ದಾರೆ 25 ಮೇ 2023 ಎಕ್ಸ್ಟೆಂಡನ್ನು ಮಾಡಿದ್ದಾರೆ. ಸೊ ಇವ್ಯಾಲ್ಯೂಯೇಷನ್ಗೆ ಡೇಟ್ ಅದು ಕೂಡ 21 ಮೇ ಇತ್ತು. ಸೊ ಅದನ್ನು ಕೂಡ 25 ಮೇ 2023 ಎಕ್ಸ್ಟೆಂಡ್ಗಳನ್ನು ಮಾಡಿದ್ದಾರೆ. ಓಕೆನಾ. ಸೊ ಇದಕ್ಕೆ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಶುಲ್ಕವನ್ನು ಮರುಪಾವತಿಗಾಗಿ, ಶುಲ್ಕ ರೀಪೇಮೆಂಟ್ಗಾಗಿ ಏನು ಮಾಡಿದ್ದಾರೆ, ಡೇಟನ್ನು 22 ಮೇ 2023 ಕೂಡ ಏನು ಮಾಡಿದ್ದಾರೆ, ಮೊದಲು ಇತ್ತು. ಸೊ ಅದನ್ನು ಈಗ 26/5/2023 ಎಕ್ಸ್ಟೆಂಡ್ಗಳನ್ನು ಮಾಡಿದ್ದಾರೆ. ಸೊ ಯಾರೆಲ್ಲ ರೀಕೌಂಟು ಮತ್ತು ಇವ್ಯಾಲ್ಯೂಯೇಷನ್ಗೆ ಅಪ್ಲೈಗಳನ್ನು ಮಾಡೋರಿದ್ದೀರಿ ಅವುಗಳನ್ನು ಈ ದಿನಾಂಕದ ಬಗ್ಗೆ ತಾವುಗಳು ತಿಳ್ಕೊಳ್ಳಿ ಅಂತ ಹೇಳ್ತಾ, ಈ ಸುತ್ತೋಲೆಯನ್ನು ನಿರ್ದೇಶಕರು ಪರೀಕ್ಷೆಗಳವ್ರು ಏನು ಮಾಡಿದ್ದಾರೆ, ಹೊರಡಿಸಿದ್ದಾರೆ ಅಂತಕ್ಕಂಥದ್ದನ್ನು ಸೊ ಈ ಮಾಹಿತಿಯನ್ನು ನಾನು ನಿಮಗೆ ತಂದಿದ್ದೀನಿ. ಸೊ ಇಷ್ಟಿತ್ತು ಈ ವಿಡಿಯೋದಲ್ಲಿ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸದಾಗಿರ್ತಕ್ಕಂಥ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.